ಸ್ನೇಹಿತರೆ ನಮಸ್ಕಾರ. ಸದ್ಯದ ಪರಿಸ್ಥಿತಿನಲ್ಲಿ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ನಲ್ಲಿ ಒಂದು ದೊಡ್ಡ ಮಟ್ಟದ ಕರೆಕ್ಷನ್ಸ್ ಆಗ್ತಾ ಇದೆ. ಸೆನ್ಸೆಕ್ಸು 86,000ಇಂದ 82,000 ಲೆವೆಲಲ್ಲಿ ಟ್ರೇಡ್ ಆಗ್ತಿದೆ. ನಿಫ್ಟಿ 26,000ಇಂದ ಬಿಲೋ 25,000 ಲೆವೆಲಲ್ಲಿ ಟ್ರೇಡ್ ಆಗ್ತಿದೆ. ಸೊ ಮಾರ್ಕೆಟ್ ಇಷ್ಟು ಕರೆಕ್ಷನ್ಸ್ ಆಗೋದಕ್ಕೆ, ಇಷ್ಟು ಬೀಳೋದಕ್ಕೆ ಪ್ರಮುಖ ಕಾರಣ ದೇರ್ ಆರ್ ಮಲ್ಟಿಪಲ್ ರೀಸನ್ಸ್ ಇದೆ. ಅದಕ್ಕಿಂತ ಮುಂಚೆ ಕೆಲವೊಂದು ವಿಷಯಗಳನ್ನು ಡಿಸ್ಕಷನ್ ಮಾಡೋದಾದರೆ, ಸೊ ಕಳೆದ 4 ವರ್ಷಗಳಲ್ಲಿ ನಮ್ಮ ದೇಶದ ಶೇರ್ ಮಾರ್ಕೆಟು, ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ ಒಂದು ದೊಡ್ಡ ಬುಲ್ ರನ್ನನ್ನು ನೋಡ್ತು. ಸೊ ಅವಾಗ 8,000 ಇದ್ದಂಥ ಮಾರ್ಕೆಟು ನಿಫ್ಟಿ ಇವಾಗ 26,000ಕ್ಕೆ ಬಂದಿದೆ. ಈ ರೀತಿ ಒಂದು ದೊಡ್ಡ ಬುಲ್ ರನ್ ಆದಾಗ ಸೊ ಮಾರ್ಕೆಟ್ನಲ್ಲಿ ಒಂದು ಸಣ್ಣ ಕರೆಕ್ಷನ್ಸ್ ಆದರೂ ಆಗಲೇಬೇಕು. ಸೊ ಆ ಕರೆಕ್ಷನ್ಸ್ ಆದಾಗ ಮಾತ್ರ ಮಾರ್ಕೆಟ್ನಲ್ಲಿ ಒಂದು ಹೆಲ್ದಿ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ಮಾರ್ಕೆಟ್ ಯಾವಾಗಲೂ ಕೂಡ ಕಂಟಿನ್ಯೂ ಆಗಿ ಅಪ್ ಟ್ರೆಂಡ್ ಇರಬಾರ್ದು, ಮಧ್ಯೆ ಸಣ್ಣ ಪುಟ್ಟ ಕರೆಕ್ಷನ್ಸ್ ಆಗ್ತಿರಬೇಕು. ಅಂದಾಗ ಮಾತ್ರ ನಮಗೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ, ಶೇರ್ ಬೈ ಮಾಡೋದಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಗುತ್ತೆ. ಮಾರ್ಕೆಟ್ ಯಾವಾಗಿದ್ರೂ ಲೈಫ್ ಟೈಮಲ್ಲಿ ಹೈಯಲ್ಲೇ ಟ್ರೇಡ್ ಆಗ್ತಾ ಹೋದರೆ ಸೊ ಶೇರ್ಸ್ಗಳೆಲ್ಲ ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ, ಓವರ್ ವ್ಯಾಲ್ಯೂಡ್ ಆಗುತ್ತೆ. ಅವಾಗ ನಮಗೆ ಬೈಯಿಂಗ್ ಅಪಾರ್ಚುನಿಟಿ ಸಿಗೋದಿಲ್ಲ. ಅದಕ್ಕೋಸ್ಕರ ಮಾರ್ಕೆಟ್ನಲ್ಲಿ ಅವಾಗವಾಗ ಸಣ್ಣ ಪುಟ್ಟ ಕರೆಕ್ಷನ್ಸ್ ಆದರೆ ವಿಚ್ ಇಸ್ ಗೋಯಿಂಗ್ ಟು ಬಿ ಎ ಹೆಲ್ದಿ ಕರೆಕ್ಷನ್. ಸೊ ನಾವು ಅಂಥ ಅವಕಾಶಗಳನ್ನು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಅದನ್ನು ಯುಟಿಲೈಸ್ ಮಾಡ್ಕೋಬೇಕಾಗುತ್ತೆ. ಇನ್ನು ಸುಮಾರು ಜನರಿಗೆ ಒಂದು ಕುತೂಹಲ ಇರುತ್ತೆ, ಮಾರ್ಕೆಟ್ ಇನ್ನೂ ಎಷ್ಟು ಕರೆಕ್ಷನ್ಸ್ ಆಗ್ಬೋದು, ಯಾವ ಲೆವೆಲಿಂದ ಮಾರ್ಕೆಟ್ ಮತ್ತೆ ಬೌನ್ಸ್ ಬ್ಯಾಕ್ ಆಗ್ಬೋದು ಅಂತೇಳಿ ಸುಮಾರು ಜನರಿಗೆ ಕುತೂಹಲ ಇರುತ್ತೆ. ಆದರೆ ಸ್ಟಾಕ್ ಮಾರ್ಕೆಟ್ನ ಒಂದು ಬ್ಯೂಟಿ ಏನಂತಂದರೆ, ನೊಬಡಿ ಕ್ಯಾನ್ ಪ್ರಿಡಿಕ್ಟ್ ದ ಎಕ್ಸಾಕ್ಟ್ ಬಾಟಮ್ ಆಫ್ ದ ಸ್ಟಾಕ್ ಮಾರ್ಕೆಟ್. ಮಾರ್ಕೆಟು ಯಾವ ಲೆವೆಲಿಂದ ಮತ್ತೆ ವಾಪಸ್ ಬೌನ್ಸ್ ಬ್ಯಾಕ್ ಆಗುತ್ತೆ ಅಂತೇಳಿ ಅದನ್ನು ಯಾರಿಗೂ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ದ್ಯಾಟ್ ಈಸ್ ದ ಬ್ಯೂಟಿ ಆಫ್ ಸ್ಟಾಕ್ ಮಾರ್ಕೆಟ್. ಆ್ಯಸ್ ಅ ಲಾಂಗ್ ಟರ್ಮ್ ಇನ್ವೆಸ್ಟರ್ ನಾವೇನು ಮಾಡಬೇಕು ಅಂತಂದರೆ, ಸೊ ಯಾವಾಗ ಮಾರ್ಕೆಟ್ನಲ್ಲಿ ಕರೆಕ್ಷನ್ಸ್ ಆಗ್ತಿರುತ್ತೆ, SIP ಮೋಡ್ ಮೂಲಕ, ಸೊ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಮೂಲಕ ಸ್ಟಾಕ್ಸ್ಗಳಲ್ಲಿ ಮತ್ತು ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೆ ಆದರೆ ಲಾಂಗ್ ಟರ್ಮಲ್ಲಿ ಯು ವಿಲ್ ಬಿ ಏಬಲ್ ಟು ಕ್ರಿಯೇಟ್ ವೆಲ್ತ್ ಇನ್ ದ ಲಾಂಗ್ ಟರ್ಮ್. ಮಾರ್ಕೆಟ್ ಇನ್ನೂ ಎಷ್ಟು ಕರೆಕ್ಷನ್ಸ್ ಆಗ್ಬೋದು ಅಥವಾ ಎಲ್ಲಿಂದ ಬೌನ್ಸ್ ಬ್ಯಾಕ್ ಆಗಬಹುದು ಅನ್ನೋದ್ರ ಬಗ್ಗೆ ಈ 6 ಫ್ಯಾಕ್ಟರ್ಗಳು, ಈ 6 ಅಂಶಗಳು ಸದ್ಯಕ್ಕೆ ಮಾರ್ಕೆಟನ್ನು ಡಿಸೈಡ್ ಮಾಡುತ್ತೆ. ಮೊದಲನೇದು ಬಂದ್ಬಿಟ್ಟು ವಾರ್. ಸೊ ನಮಗೆಲ್ಲರಿಗೂ ಗೊತ್ತಿದೆ, ಇಸ್ರೇಲ್ ಮತ್ತು ಇರಾನ್ ನಡುವೆ ಒಂದು ಜಿದ್ದಿನ ಕಾಳಗ ನಡೀತಾ ಇದೆ. ನಾನು ಹೆಚ್ಚು ನೀನು ಹೆಚ್ಚು ಅಂಥೇಳಿ ಪ್ರತಿದಿನ ಅವರಿಬ್ಬರ ನಡುವೆ ಒಂದು ದೊಡ್ಡ ಮಟ್ಟದ ಯುದ್ಧ ನಡೀತಾ ಇದೆ. ಆದರೆ ಇಸ್ರೇಲ್ ಏನು ಮಾಡ್ತಿದೆ ಅಂತಂದರೆ, ಇರಾನ್ನ ಮೇಲೆ ಕಂಟಿನ್ಯೂ ಆಗಿ ಅಟ್ಯಾಕ್ ಮಾಡ್ತಾನೆ ಇದೆ. ಸೊ ನಮ್ಮ ಎದುರಾಳಿನ ನಾವು ಸೋಲಿಸ್ಬೇಕು ಅಂತಂದರೆ, ಸೊ ಆ ಎದುರಾಳಿಯ ಶಕ್ತಿ ಸಾಮರ್ಥ್ಯ ಏನಿರುತ್ತೆ ಅದರ ಮೇಲೆ ನಾವು ಅಟ್ಯಾಕ್ ಮಾಡಿದ್ದೆ ಆದರೆ ನಮ್ಮ ಎದುರಾಳಿನ ಈಸಿಯಾಗಿ ನಾವು ಸೋಲಿಸ್ಬೋದು. ಆ ಕಾರಣದಿಂದಾಗಿ ಇಸ್ರೇಲ್ ಏನು ಮಾಡ್ತಿದೆ ಅಂತಂದರೆ, ಇರಾನ್ನ ಪ್ರಮುಖ ಶಕ್ತಿ, ಅದರ ಆದಾಯದ ಪ್ರಮುಖ ಮೂಲ ಅಂತಂದರೆ ಕ್ರೂಡ್ ಆಯಿಲ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಸ್. ಸೊ ಕ್ರೂಡ್ ಆಯಿಲು ಇರಾನ್ನ ಪ್ರಮುಖ ಆದಾಯದ ಸೋರ್ಸಸ್. ಸೊ ಅದಕ್ಕೋಸ್ಕರ ಇಸ್ರೇಲ್ ಬಂದ್ಬಿಟ್ಟು ಕಂಟಿನ್ಯೂ ಆಗಿ ಸೊ ಕ್ರೂಡ್ ಆಯಿಲ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಮೇಲೆ ಕಂಟಿನ್ಯೂ ಆಗಿ ಅಟ್ಯಾಕ್ ಮಾಡಬೇಕಂತೇಳಿ ಪ್ಲ್ಯಾನ್ ಮಾಡ್ತಾ ಇದೆ. ಸೊ ಇದೇ ರೀತಿ ಯುದ್ಧ ಏನಾದರೂ ಕಂಟಿನ್ಯೂ ಆದರೆ, ಕ್ರೂಡ್ ಆಯಿಲ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಗಳ ಮೇಲೆ ಸೊ ಒಂದು ವಾರ್ ಏನಾದರೂ ಕಂಟಿನ್ಯೂ ಆಯಿತು ಅಂತಂದರೆ ಮಾರ್ಕೆಟ್ನಲ್ಲಿ ಕೂಡ ಇನ್ನೂ ಒಂದು ದೊಡ್ಡ ಮಟ್ಟದ ಕರೆಕ್ಷನನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಆದರೆ ಯಾರಿಗೂ ಗೊತ್ತಿಲ್ಲ ಈ ವಾರು, ಇಸ್ರೇಲ್ ಮತ್ತು ಇರಾನ್ ನಡುವೆ ಇರುವಂಥ ವಾರು ಎಷ್ಟು ದಿನ ಕಂಟಿನ್ಯೂ ಆಗುತ್ತೆ, ಯಾವಾಗ ಮುಗಿದು ಹೋಗುತ್ತೆ ಅಂಥೇಳಿ ನಮ್ಗೆ ಯಾರಿಗೂ ಗೊತ್ತಿಲ್ಲ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು FNO ಟ್ರೇಡಿಂಗ್. ಸುಮಾರು ಜನ ಏನು ತಿಳ್ಕೊಂಡಿರ್ತಾರೆ ಅಂತಂದರೆ, FNO ಟ್ರೇಡಿಂಗ್ ಅಂದರೆ ನಾವು ಈಸಿಯಾಗಿ ಇಲ್ಲಿ ದುಡ್ಡು ಮಾಡ್ಬೋದು ಅಂತೇಳಿ ಸುಮಾರು ಜನ ತಿಳ್ಕೊಂಡಿರ್ತಾರೆ. ಸ್ನೇಹಿತರೆ, FNO ಟ್ರೇಡಿಂಗ್ ವಿಚ್ ಇಸ್ ನಾಟ್ ಈಸಿ ಆ್ಯಸ್ ವಿ ಥಿಂಕ್. ನಾವು ಅಂದ್ಕೊಂಡಷ್ಟು ಅದು ಸುಲಭ ಅಲ್ಲ. ವಿಚ್ ಇಸ್ ನಾಟ್ ಅ ಕೇಕ್ ವಾಕ್ ಥರ ಅಲ್ಲ. ಸೊ ನೀವು ಟ್ರೇಡ್ ಮಾಡಬೇಕು, ಲಾಂಗ್ ಟರ್ಮಲ್ಲಿ ನೀವು ಪ್ರಾಫಿಟ್ ಮಾಡಬೇಕು ಅಂತಂದರೆ ಫಸ್ಟು ಟೆಕ್ನಿಕಲ್ ಅನಾಲಿಸಿಸ್ ಕಲಿಬೇಕಾಗತ್ತೆ. ಅದ್ರ ಜೊತೆಗೆ ಮಾರ್ಕೆಟ್ನ ಒಂದು ಬೇಸಿಕ್ ಅನುಭವ, ಬೇಸಿಕ್ ನಾಲೆಜ್ ನಿಮ್ಗೆ ಬೇಕಾಗತ್ತೆ. ಅದ್ರ ಜೊತೆಗೆ ಒಂದು 2-3 ವರ್ಷ FNO ಮಾರ್ಕೆಟ್ನಲ್ಲಿ ನಿಮಗೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಬೇಕಾಗತ್ತೆ. ಇದೆಲ್ಲ ಆದಮೇಲೆ ನಿಮ್ಗೊಂದು ಎಡ್ಜ್ ಸಿಕ್ಕಾದ್ಮೇಲೆ ನೀವು ಫುಲ್ ಟೈಮು ಟ್ರೇಡರ್ ಆಗ್ಬೋದು. ಆದರೆ ಇತ್ತೀಚಿನ ದಿನಗಳಲ್ಲಿ ಸುಮಾರು ಜನ ಸಣ್ಣ ಪುಟ್ಟ ರಿಟೇಲ್ ಇನ್ವೆಸ್ಟರ್ಸು ನಾವು ಟ್ರೇಡಿಂಗಲ್ಲಿ ದುಡ್ಡು ಮಾಡ್ಬೋದು ಅಂತೇಳಿ ದೊಡ್ಡ ಮಟ್ಟದಲ್ಲಿ ಹೊಸ ಇನ್ವೆಸ್ಟರ್ಸು ಮಾರ್ಕೆಟಿಗೆ ಬಂದ್ಬಿಟ್ಟು ಸೊ ತುಂಬ ದುಡ್ಡನ್ನು ಕಳ್ಕೊತಾ ಇದ್ದಾರೆ. ನೀವು ಟ್ರೇಡಿಂಗ್ ಅಕೌಂಟನ್ನು ಲಾಗಿನ್ ಆದಾಗ, ಯಾವುದೇ ಒಂದು ಟ್ರೇಡಿಂಗ್ ಅಕೌಂಟನ್ನು ಲಾಗಿನ್ ಆದಾಗ ಮೊದಲನೇದಾಗಿ ಅಲ್ಲೊಂದು ಪಾಪಪ್ ಬರುತ್ತೆ. ಸೆಬಿ ಒಂದು ಪಾಪಪ್ಪನ್ನು ರಿಲೀಸ್ ಮಾಡ್ತಾ ಇದೆ. ಏನಂತಂದರೆ 90% ಆಫ್ ಟ್ರೇಡರ್ ದೇ ವಿಲ್ ಲೂಸ್ ಮನಿ ಇನ್ ಟ್ರೇಡಿಂಗ್, ಓನ್ಲಿ 5% ಆಫ್ ಟ್ರೇಡರ್ ದೇ ವಿಲ್ ಮೇಕ್ ಮನಿ ಹಿಯರ್. ಈ ರೀತಿ ಒಂದು ಪಾಪಪ್ಪನ್ನು ರಿಲೀಸ್ ಮಾಡ್ತಾ ಇದೆ. ಅಂದರೆ ಟ್ರೇಡಿಂಗಲ್ಲಿ 95% ಜನ ದುಡ್ಡನ್ನು ಕಳ್ಕೊತಾರೆ, ಕೇವಲ 5% ಜನ ಅಷ್ಟೇ ದುಡ್ಡು ಮಾಡ್ತಾರೆ ಅಂತೇಳಿ ಒಂದು ಸೆಬಿನೇ ರಿಪೋರ್ಟ್ ರಿಲೀಸ್ ಮಾಡ್ತಾ ಇದೆ. ಇದು ಸೆಬಿಗೆ ಒಂದು ದೊಡ್ಡ ಕನ್ಸರ್ನ್ ಆಗಿದೆ.
ಆ ಕಾರಣದಿಂದಾಗಿ ಸೆಬಿ ಏನು ಮಾಡ್ತಾ ಇದೆ ಅಂತಂದರೆ ಈ ಸಣ್ಣ ಪುಟ್ಟ ರಿಟೇಲ್ ಇನ್ವೆಸ್ಟರ್ಸ್ಗೆ ಟ್ರೇಡಿಂಗ್ ಅನ್ನೋದು ಈಸಿಯಾಗಿ ಆಕ್ಸೆಸೆಬಲ್ ಆಗಬಾರ್ದು ಅಂತೇಳಿ ಸೊ ಕಾಂಟ್ರಾಕ್ಟ್ ಸೈಜ್ಗಳನ್ನು ಜಾಸ್ತಿ ಮಾಡ್ತಾ ಇದ್ದಾರೆ, ಲಾಟ್ ಸೈಜ್ಗಳನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. ಉದಾಹರಣೆ ಕೊಡೋದಾದರೆ ನಿಫ್ಟಿಯ ಲಾಟ್ ಸೈಜ್ ಬಂದ್ಬಿಟ್ಟು 20 ರೂಪಾಯಿ ಇತ್ತು. 20 ರೂಪಾಯಿ ಇಂಟು ನೀವು ಯಾವ ಪ್ರೀಮಿಯಂ ತೊಗೋತೀರಾ ಆ ಪ್ರೀಮಿಯಂನ ತೊಗೊಂಡಾಗ ಸೊ ಒಂದು 1000 ರೂಪಾಯಿ ಅಥವಾ 2000 ರೂಪಾಯಿ ಇದ್ರೂ ಕೂಡ ಒಬ್ಬ ಸಣ್ಣ ಪುಟ್ಟ ಟ್ರೇಡರು ಟ್ರೇಡ್ ಮಾಡೋದಕ್ಕೆ ಆಕ್ಸೆಸಿಬಲ್ ಇತ್ತು. ಆದರೆ ಇವಾಗ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಈ ಲಾಟ್ ಸೈಜ್ಗಳನ್ನು ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ಇದರಿಂದ ಏನಾಗುತ್ತೆ ಅಂತಂದರೆ ಸಣ್ಣ ಪುಟ್ಟ ಇನ್ವೆಸ್ಟರ್ಸ್ಗೆ, ಸಣ್ಣ ಪುಟ್ಟ ರಿಟೇಲರ್ಸ್ಗೆ ಟ್ರೇಡಿಂಗ್ ಅನ್ನೋದು ಅಷ್ಟು ಈಸಿಯಾಗಿ ಆಕ್ಸೆಸೆಬಲ್ ಆಗೋದಿಲ್ಲ. ಇದರಿಂದ ರಿಟೇಲರ್ಸು ದುಡ್ಡು ಕಳ್ಕೊಳ್ಳೋದು ಕಡಿಮೆ ಆಗುತ್ತೆ. ಇನ್ನೊಂದು ಏನು ಮಾಡ್ತಾ ಇದೆ ಅಂತಂದರೆ ಸೆಬಿ, ಸೊ ಇವಾಗ ಬ್ಯಾಂಕ್ ನಿಫ್ಟಿಗೆ ಒಂದಿನ ಎಕ್ಸ್ಪೈರಿ ಇದೆ, ನಿಫ್ಟಿಗೆ ಒಂದಿನ ಎಕ್ಸ್ಪೈರಿ ಇದೆ, ಫಿನ್ ನಿಫ್ಟಿಗೆ ಒಂದಿನ ಎಕ್ಸ್ಪೈರಿ ಇದೆ. ಈ ಎಲ್ಲ ಎಕ್ಸ್ಪೈರಿಗಳನ್ನು ಕ್ಯಾನ್ಸಲ್ ಮಾಡಿ ಎಲ್ಲ ಇಂಡೆಕ್ಸ್ಗಳಿಗೂ ಕೂಡ ಸೊ ಎಲ್ಲ ಟ್ರೇಡಿಂಗು ಕೂಡ ಒಂದೇ ದಿನ ಎಕ್ಸ್ಪೈರಿ ಇಡಬೇಕು ಅನ್ನೋ ಒಂದು ಯೋಚನೆಯೂ ಕೂಡ ಮಾಡ್ತಾ ಇದೆ. ಇದರಿಂದ ಏನಾಗುತ್ತೆ ಅಂತಂದರೆ ಮಾರ್ಕೆಟ್ನಲ್ಲಿ ಒಂದು 4-5 ದಿನದಿಂದ ಟ್ರೇಡಿಂಗ್ ವ್ಯಾಲ್ಯೂಮ್ ಕಡಿಮೆ ಆಗ್ತಾ ಇದೆ, ಲಿಕ್ವಿಡಿಟಿ ಕಡಿಮೆ ಆಗ್ತಿದೆ. ಆ ಕಾರಣದಿಂದಾಗಿನೂ ಕೂಡ ಮಾರ್ಕೆಟ್ನಲ್ಲಿ ಇವಾಗ ಕರೆಕ್ಷನ್ಸ್ ಆಗ್ತಾ ಇದೆ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು USA ಎಕಾನಮಿ. ಆಸ್ ವಿ ನೋ ದಟ್ ಕೊರೋನಾ ಆದಮೇಲೆ USA ಒಂದು ದೊಡ್ಡ ಮಟ್ಟದ ಆರ್ಥಿಕ ಕುಸಿತ ನಡೀತಾ ಇತ್ತು, ಒಂದು ಸ್ಲೋಡೌನ್ ನಡೀತಾ ಇತ್ತು, ರಿಸೆಷನ್ ನಡೀತಾ ಇತ್ತು. ಆದರೆ ಕಳೆದ ಒಂದು 5-6 ತಿಂಗಳಿಂದ USA ಆರ್ಥಿಕತೆ ನಿಧಾನವಾಗಿ ಒಂದು ಚೇತರಿಕೆ ಹಾದಿಯಲ್ಲಿ ಸಾಗ್ತಾ ಇತ್ತು. ಆದರೆ ಇತ್ತೀಚೆಗೆ USA ಒಂದು ಡೇಟಾ ರಿಲೀಸ್ ಮಾಡಿದ್ದಾರೆ. ಅದೇನಂತಂದರೆ USA ಅನ್ಎಂಪ್ಲಾಯ್ಮೆಂಟ್ ರೇಟ್ ಇದೆಯಲ್ಲ ಅದು ಮತ್ತೆ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಹೇಳಿ ಒಂದು ಡೇಟಾನ ರಿಲೀಸ್ ಮಾಡ್ತಾ ಇದ್ದಾರೆ. ಇದೇ ರೀತಿ USA ಮತ್ತೆ ಏನಾದರೂ ಅನ್ಎಂಪ್ಲಾಯ್ಮೆಂಟ್ ರೇಟ್ ಜಾಸ್ತಿ ಆಗಿದೆ ಆದರೆ ಮತ್ತೆ ಅಲ್ಲಿ ಒಂದು ಸ್ಲೋಡೌನ್, ಎಕನಾಮಿಕ್ ಸ್ಲೋಡೌನ್ ಬರುತ್ತೆ. ಆ ಸ್ಲೋಡೌನ್ ಏನಾದರೂ ಬಂದಿದ್ದೆ ಆದರೆ ವಿಚ್ ವಿಲ್ ಇಂಪ್ಯಾಕ್ಟ್ ದ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ ಆಲ್ಸೋ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಚೈನಾ ಎಕಾನಮಿ. ಕಳೆದ 4-5 ವರ್ಷಗಳಿಂದ ಚೈನಾದಲ್ಲಿ ಒಂದು ದೊಡ್ಡ ಮಟ್ಟದ ಸ್ಲೋಡೌನ್ ನಡೀತಾ ಇತ್ತು. ಎಸ್ಪೆಷಲಿ ಕೊರೋನಾ ಆದಮೇಲೆ ಸೊ ಚೈನಾ ಆರ್ಥಿಕವಾಗಿ ತುಂಬ ಹಿಂದೆ ಬೀಳ್ತಾ ಇತ್ತು. ಸೊ ಚೈನಾದ ಆರ್ಥಿಕತೆಗೆ ಒಂದು ಬೂಸ್ಟ್ ಕೊಡೋದಕ್ಕೋಸ್ಕರ ಇಕಾನಮಿಕ್ ಸ್ಪೆಷಲ್ ಪ್ಯಾಕೇಜನ್ನು ಅನೌನ್ಸ್ ಮಾಡಿದ್ದಾರೆ. ಈ ಕಾರಣದಿಂದಾಗಿ ಕಳೆದ ಒಂದು 4-5 ತಿಂಗಳುಗಳಿಂದ ಚೈನಾದಲ್ಲಿ ಮತ್ತೆ ಆರ್ಥಿಕ ಚಟುವಟಿಕೆಗಳು ಗರಿಗೆದರಿದ್ದಾವೆ. ಅಲ್ಲಿ ಬಿಸ್ನೆಸ್ಗಳೆಲ್ಲ ಮತ್ತೆ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾವೆ. ಆ ಕಾರಣದಿಂದಾಗಿ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ದೇ ಆರ್ ಸೆಲ್ಲಿಂಗ್ ಔಟ್ ಫ್ರಮ್ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ ಆ್ಯಂಡ್ ದೇ ಆರ್ ಇನ್ವೆಸ್ಟಿಂಗ್ ಇನ್ ಟು ದ ಚೈನಾ ಮಾರ್ಕೆಟ್. ಆದರೆ ಈ ಸಮಸ್ಯೆ ಲಾಂಗ್ ಟರ್ಮ್ ಸಮಸ್ಯೆ ಏನಲ್ಲ, ಸ್ವಲ್ಪ ದಿನದ ಮಟ್ಟಿಗೆ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಚೈನಾದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಬಟ್ ದೇ ಕೆನಾಟ್ ಇಗ್ನೋರ್ ಇಂಡಿಯಾನ ಅವರು ಇಗ್ನೋರ್ ಮಾಡೋದಕ್ಕೆ ಆಗೋದೇ ಇಲ್ಲ. ಯಾಕಂತಂದರೆ ಇಂಡಿಯಾ ಇಸ್ ಒನ್ ಆಫ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಇಕಾನಮಿ ಇನ್ ದ ವರ್ಲ್ಡ್. ಈ ಪ್ರಾಬ್ಲಮ್ಮು ಶಾರ್ಟ್ ಟರ್ಮಲ್ಲಿ ನಮಗೆ ನೆಗೆಟಿವ್ ಇಂಪ್ಯಾಕ್ಟನ್ನು ಕೊಡ್ತಾ ಇದೆ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್, FIs ಅಂತ ಕರಿತೀವಿ. ಈ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ನಲ್ಲಿ ಒಂದು ದೊಡ್ಡ ಮಟ್ಟದ ಲಿಕ್ವಿಡಿಟಿಯನ್ನು ಕೊಡ್ತಾರೆ. ಇವರು ಯಾವಾಗ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಮಾರ್ಕೆಟ್ ಮೇಲೆ ಹೋಗುತ್ತೆ. ಯಾವಾಗ ಇವರು ಸೆಲ್ ಮಾಡ್ತಾರೆ ಆವಾಗ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ ಕೆಳಗಡೆ ಬರುತ್ತೆ. ಕಳೆದ ಒಂದು 4-5 ದಿನದಿಂದ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ 30,000 ಕೋಟಿಗಿಂತಲೂ ಹೆಚ್ಚು ಶೇರ್ಗಳನ್ನು ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ನಿಂದ ಸೆಲ್ ಮಾಡಿದ್ದಾರೆ. ಆ ಕಾರಣದಿಂದಾಗಿ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ ಕೆಳಗಡೆ ಬರ್ತಾ ಇದೆ. ಇದೇ ರೀತಿ ಇವರು ಮತ್ತೆ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ನಿಂದ ಸೆಲ್ ಮಾಡೋದಕ್ಕೆ ಏನಾದರೂ ಸ್ಟಾರ್ಟ್ ಮಾಡಿದೆ ಆದರೆ ಮತ್ತೆ ಮಾರ್ಕೆಟ್ ಇನ್ನೂ ಸ್ವಲ್ಪ ಕೆಳಗಡೆ ಬರೋ ಚಾನ್ಸಸ್ ಇರುತ್ತೆ. ಲಾಸ್ಟ್ ಪಾಯಿಂಟ್ ಬಂದ್ಬಿಟ್ಟು ರಿಟೇಲ್ ಪಾರ್ಟಿಸಿಪೇಷನ್. ಸೊ ನಮಗೆಲ್ಲರಿಗೂ ಗೊತ್ತಿದೆ ಕಳೆದ ಒಂದು 4-5 ವರ್ಷಗಳಿಂದ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ನಲ್ಲಿ ರಿಟೇಲ್ ಇನ್ವೆಸ್ಟರ್ಸ್ ಎಸ್ಪೆಷಲಿ ಮ್ಯೂಚುವಲ್ ಫಂಡ್ಗಳ ಮೂಲಕ ತುಂಬ ಅಗ್ರೆಸಿವ್ ಆಗಿ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ, ಪಾರ್ಟಿಸಿಪೇಷನ್ ಮಾಡ್ತಾ ಇದ್ದಾರೆ. ಕಾರಣ ಏನಂತಂದರೆ ಸೊ ಮುಂಚೆ ಜನ FD, ಇನ್ಶೂರೆನ್ಸ್ ಈ ರೀತಿ ಬೇರೆ ಬೇರೆ ಟ್ರೆಡಿಷ್ನಲ್ ಆಸೆಟ್ ಕ್ಲಾಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರು. ಅಲ್ಲಿ ಅಷ್ಟು ರಿಟರ್ನ್ ಬರೋದಿಲ್ಲ, ಪ್ಲಸ್ ಲಿಕ್ವಿಡಿಟಿ ಇರೋದಿಲ್ಲ. ಆ ಕಾರಣದಿಂದಾಗಿ ಇತ್ತೀಚೆಗೆ ನವಡೇಸ್ ಪೀಪಲ್ ಆರ್ ಸ್ವಿಚಿಂಗ್ ಫ್ರಮ್ ಟ್ರೆಡಿಷನಲ್ ಇನ್ವೆಸ್ಟ್ಮೆಂಟ್ ಟು ಮಾಡರ್ನ್ ಇನ್ವೆಸ್ಟ್ಮೆಂಟ್. ಮ್ಯೂಚುವಲ್ ಫಂಡ್ಸು, ಸ್ಟಾಕ್ಸ್ಗಳಲ್ಲಿ ಜನ ಅಗ್ರೆಸಿವ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಈ ರಿಟೇಲ್ ಪಾರ್ಟಿಸಿಪೇಷನ್ ಏನಿದೆಯಲ್ಲ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ನಿಗೆ ಕಳೆದ ಒಂದು 2-3 ವರ್ಷಗಳಲ್ಲಿ ಒಂದು ದೊಡ್ಡ ಮಟ್ಟದ ಲಿಕ್ವಿಡಿಟಿಯನ್ನು ಕೊಟ್ಟಿದೆ. ಸೊ ಮಾರ್ಕೆಟು FIs ತುಂಬ ಸೆಲ್ ಮಾಡ್ತಾ ಇದ್ರೂ ಕೂಡ ಅದಕ್ಕೆ ದೊಡ್ಡ ಮಟ್ಟದ ಸಪೋರ್ಟ್ ಕೊಡ್ತಾ ಇರೋದು ಅಂತಂದರೆ ರಿಟೇಲ್ ಪಾರ್ಟಿಸಿಪೇಷನ್, ಥ್ಯಾಂಕ್ಸ್ ಟು ದ ರಿಟೇಲ್ ಪಾರ್ಟಿಸಿಪೇಷನ್. ಆದರೆ ಈ ಕರೆಕ್ಷನ್ ಹೀಗೆ ಮುಂದುವರೆದಾಗ ನಮ್ಮ ರಿಟೇಲ್ ಇನ್ವೆಸ್ಟರ್ಸ್ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಸೊ ನಮ್ಮ ಮಾರ್ಕೆಟು ಕೆಳಗೆ ಹೋಗುತ್ತೋ ಅಥವಾ ಮೇಲೆ ಹೋಗುತ್ತೆ ಅನ್ನೋದನ್ನು ಡಿಸೈಡ್ ಮಾಡಲಾಗತ್ತೆ. ಸ್ನೇಹಿತರೆ, ಈ 6 ಅಂಶಗಳು, ಈ 6 ಫ್ಯಾಕ್ಟರ್ಸು ಸದ್ಯದ ಮಾರ್ಕೆಟ್ನ ಪರಿಸ್ಥಿತಿನಲ್ಲಿ ಮಾರ್ಕೆಟ್ ಮೇಲೆ ಹೋಗ್ಬೋದು ಅಥವಾ ಕೆಳಗೆ ಹೋಗ್ಬೋದು ಅಥವಾ ಎಲ್ಲಿಂದ ಇದು ಬೌನ್ಸ್ ಬ್ಯಾಕ್ ಆಗತ್ತೆ ಅಂತೇಳಿ ಈ 6 ಅಂಶಗಳು ಡಿಸೈಡ್ ಮಾಡುತ್ತೆ. ಮೊದಲನೇ ಪಾಯಿಂಟ್ ಬಂದ್ಬಿಟ್ಟು ವಾರ್ ಬಿಟ್ವೀನ್ ಇಸ್ರೇಲ್ ಆ್ಯಂಡ್ ಇರಾನ್. ಎರಡನೇದು ಬಂದ್ಬಿಟ್ಟು
FNO ಟ್ರೇಡಿಂಗ್, ಮೂರನೇದು ಬಂದ್ಬಿಟ್ಟು US ಎಕಾನಮಿ, ನಾಲ್ಕನೇದು ಬಂದ್ಬಿಟ್ಟು ಚೈನಾ ಎಕಾನಮಿ, ಐದನೇದು ಬಂದ್ಬಿಟ್ಟು FIS ಸೆಲ್ಲಿಂಗ್, ಆರನೇದು ಬಂದ್ಬಿಟ್ಟು ರಿಟೇಲ್ ಪಾರ್ಟಿಸಿಪೇಷನ್. ಇಫ್ ಯುರ್ ಅ ಲಾಂಗ್ ಟರ್ಮ್ ಇನ್ವೆಸ್ಟರ್, ಯು ನೋ ನೀಡ್ ಟು ವರಿ ಅಬೌಟ್ ದ ಶಾರ್ಟ್ ಟರ್ಮ್ ವಾಲಟಿಲಿಟಿ. ಸೊ ಮುಂದೊಂದು ದಿನ ಇದೆಲ್ಲ ನಾರ್ಮಲೈಸ್ ಆಗುತ್ತೆ, ಮತ್ತೆ ಮಾರ್ಕೆಟ್ನಲ್ಲಿ ಮತ್ತೆ ಮಾರ್ಕೆಟ್ ಬೌನ್ಸ್ ಬ್ಯಾಕ್ ಆಗೇ ಆಗುತ್ತೆ. ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ ಮತ್ತೆ ಇಕ್ವಿಟಿ ಮಾರ್ಕೆಟ್ ವೆಲ್ತನ್ನು ಕ್ರಿಯೇಟ್ ಮಾಡೇ ಮಾಡುತ್ತೆ. ಅದಕ್ಕೋಸ್ಕರ you should not think too much about the short term volatility. In spite of that, you can invest in a quality stocks in a systematic manner. ಅಥವಾ ನೀವು ಮ್ಯೂಚುವಲ್ ಫಂಡ್ ಇನ್ವೆಸ್ಟರ್ ಆಗಿದ್ರೆ ಲಂಪ್ ಸಮ್ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ this is the best time. If you want to invest more, please get in touch with me. Thank you so much.